ಇನ್ನು ನನ್ನ ಹಿಂದೆ ಸಿಎಂ ಹಿಂದೆ ತಿರುಗಿದ್ರೆ ಟಿಕೆಟ್ ಕೊಡಲ್ಲ, ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಜಿಬಿಎ ಟಿಕೆಟ್ ಸಿಗತ್ತೆ. ಒಂದೊಂದು ವಾರ್ಡ್ ನಿಂದ 10 ಅರ್ಜಿ ಬರಲಿ, ಬಂದ ಅರ್ಜಿಗಳಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ನನ್ನ ಹಿಂದೆ ಅಥವಾ ಮುಖ್ಯಮಂತ್ರಿಗಳ ಹಿಂದೆ ತಿರುಗಾಡಿದ್ರೆ ಟಿಕೆಟ್ ಕೊಡಲ್ಲ, ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಅಂತವರಿಗೆ ಜಿಬಿಎ ಟಿಕೆಟ್ ಸಿಗತ್ತೆ. ಒಂದೊಂದು ವಾರ್ಡ್ ನಿಂದ ಬೇಕಾದ್ರೆ 10 ಅರ್ಜಿ ಬರಲಿ, ಬಂದ ಅರ್ಜಿಗಳಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ. ಬೂತ್ ಮಟ್ಟಕ್ಕೆ ಇಳಿದು ಕೆಲಸ ಮಾಡುವವರಿಗೆ ಮಾತ್ರ ಟಿಕೆಟ್ ಕೊಡುವಂತ ಕೆಲಸ ಆಗತ್ತೆ. ಮಹಿಳೆಯರಿಗೆ ಜಿಬಿಎ ನಲ್ಲಿ 50% ಮೀಸಲಾತಿ ಕೊಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಲಸ ಮಾಡಬೇಕು. ಅವನ್ BC ಇರ್ಲಿ, SC ಇರ್ಲಿ, ಜನರಲ್ ಇರ್ಲಿ, OBC ಇರ್ಲಿ, ಯಾವುದೇ ಇರ್ಲಿ, ಹೋಗಿ ಬೂತ್ ಅಲ್ಲಿ ಯಾರಿಗೆ ಕೆಲಸ ಪ್ರಾರಂಭ ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ಕ್ಯಾಂಡಿಡೇಟ್ ತೀರ್ಮಾನ ಮಾಡ್ತೀವಿ. ಅದನ್ನ ತಿಳ್ಕೊಳ್ಳಿ. ಯಾವ ರೆಕಮೆಂಡು DK ಹಿಂದೆ ತಿರುಗ್ಲಿ, ಸಿದ್ದರಾಮಯ್ಯ ಹಿಂದೆ ತಿರುಗ್ಲಿ, ಇನ್ನೊಬ್ರಿಂದ ಅವ್ರಿಗೆಲ್ಲ ಟಿಕೆಟ್ ಇಲ್ಲ. ಯಾರು ಬೂತ್ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರು ಮಾತ್ರ ಅವಕಾಶ. ಜೈ ಹಿಂದ್, ಜೈ ಕಾಂಗ್ರೆಸ್. ಯಾವನ ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ಪಕ್ಷದ ಪೂಜೆ ಮಾಡ್ರು. ಇಂದಿನ ಕಾರ್ಯಕ್ರಮದ ಸಭೆಯನ್ನು ಉದ್ದೇಶಿಸಿ ನಮ್ಮೆಲ್ಲ